ಈಗ 1 ವರ್ಷದ ಹಿಂದೆ ಮುಸ್ಸಂಜೆಯ ಸಮಯ, ಸೂರ್ಯ ಅಸ್ತಂಗತನಾಗ್ತಾ ಇದ್ದಂತಹ ಸಮಯದಲ್ಲಿ ದಂಪತಿಗಳು ತುಂಬ ದೂರದ ಊರಿನಿಂದಾಗಿ ಜನರ ಬಳಿಯಲ್ಲಿ ಅರುಣ ಭಟ್ರ ಮನೆಗೆ ಹೋದಾಗೆ ಅಂತ ಹೇಳ್ಕೊಂಡು ಕೇಳ್ಕೊತಾ ಎಲ್ಲೆಲ್ಲೋ ದಾರಿಯನ್ನು ತಪ್ಪಿ ಕೊನೆಗೂ ಯಾವುದೋ ಒಂದು ಸಹಾಯದಿಂದಾಗಿ ಬಂದು ಸೇರಿದರು. ಅವರು ಸುಸ್ತಾಗಿ ಅನಂತರದಲ್ಲಿ ತುಂಬ ಆಯಾಸವನ್ನಗೊಂಡಿದ್ದರು. ಅವರಿಗೆ ನೀರು ಇತ್ಯಾದಿಗಳನ್ನು ಕೊಟ್ಟು ಕೇಳಿದ್ವಿ ಏನು ಏತ ಅಂತ. ಆಗ ಅವರು ಬರೀ ಕಣ್ಣಿನಲ್ಲಿ, ದಂಪತಿಗಳ ಇಬ್ಬರ ಕಣ್ಣಿನಲ್ಲೂ ಧಾರಾಕಾರವಾಗಿ ನೀರೇ ಸುರಿತಾ ಇತ್ತು. ಯಾಕೆ ಏನು ಅಂತ ಹೇಳೋದಾಗಿ ಕೇಳಿದವಾಗ 14 ವರ್ಷದಿಂದಾಗಿ ಕೋರ್ಟು ಮತ್ತು ಕಚೇರಿಗೆ ತಿರುಗಿ 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 ಕಾಲುಗಳು ಸಾವದು ಹೋಗಿದೆ. ಇದ್ದು ಬಿದ್ದದ್ದನ್ನೆಲ್ಲವನ್ನೂ ತೆಗೆದುಕೊಂಡು ಹಾಕಿ ತಿರುಗ್ತಾ ಇದ್ದೇವೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಹೇಳಿದ್ದನ್ನೆಲ್ಲ ಮಾಡಿದ್ವಿ, ಎಲ್ಲ ರೀತಿಯಲ್ಲೂ ಕೂಡ ಸ್ಪಂದನೆಯನ್ನು ಮಾಡಿದ್ವಿ. ಆದರೂ ಕೂಡ ಏನು ಸಾಧ್ಯವಾಗ್ತಾ ಇಲ್ಲ. ಕೊನೆಗಾಗಿ ಒಂದು ಒಳ್ಳೆಯದಾದಂತಹ ವ್ಯಕ್ತಿಗಳು ನಿಮ್ಮಿದ್ದಲ್ಲಿಗೆ ಹೋಗಿ ಕೇಳ್ಕೊಂಡ್ರೆ ಅವರು ಒಂದು ದಾರಿಯನ್ನು ತೋರಿಸ್ತಾರೆ ಅಥವಾ ಏನಾದರೂ ಮಾಡಿ ನಿಮ್ಮನ್ನು ಕೈ ಹಿಡಿದು ಎತ್ತುತ್ತಾರೆ ಅಂತ ಹೇಳುವುದಾಗಿ ಹೇಳಿದರು. ಹಾಗಾಗಿ ಹುಡ್ಕೊಂತ ಬಂದಿದ್ದೀವಿ, ನಿಮ್ಮ ಪಾದಗಳಿಗೆ ಬಿದ್ದಿದ್ದೀವಿ, ಏನು ಮಾಡ್ತೀರಿ ಅಂತ ಹೇಳೋದಾಗಿ ಕೇಳಿದರು. ಆಗ ವಿಚಾರಗಳನ್ನು ಮಾಡಿದರೆ ಸಂಪೂರ್ಣವಾಗಿ ಅವರಿಗೆ ಇರತಕ್ಕಂತಹದ್ದು ಶನಿಯ ಪೀಡನೆ ಮತ್ತು ಜನರ ಪೀಡನೆಯಿಂದಾಗಿ ಈ ರೀತಿಯಾದಂತಹ ಒಂದು ವ್ಯಾಜ್ಯದಲ್ಲಿ ಅವರು ಸಿಕ್ಕೊಂಡು ಒದ್ದಾಡ್ತಾ ಇದ್ದರು. ಹೊರಗೆ ಬರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆಗ ಅದನ್ನು ಅವರಿಗೆ ತಿಳಿಸಿಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಕ್ರಮವನ್ನು ತಗೊಂಡ್ರೆ ಖಂಡಿತ ಒಳ್ಳೆಯದಾಗತ್ತೆ ಅಂತ ಹೇಳೋದಾಗಿ ಹೇಳ್ತೇವೆ. ಅವರು ತತ್ಕ್ಷಣದಲ್ಲಿ ಮನೆಗೆ ಹೋಗಿ ಬರ್ತೇನೆ ಅಥವಾ ತಿಳಿಸ್ತೇನೆ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಲಿಲ್ಲ. ಮೊದಲು ತೆಗೆದುಕೊಳ್ಳಿ ಅಂತ ಹೇಳುವುದಾಗಿ ಹೇಳಿಬಿಟ್ಟು ಅವರು ತಾವು ಊರಿಗೆ ಹೋಗಿ ಸೇರ್ಕೊಳ್ತೀವಿ ಅಂತ ಹೇಳುವುದಾಗಿ ಹೊರಟರು. ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟ ಕ್ರಮಗಳನ್ನು ತಗೊಳ್ತಾ ಬಂದು ಕೇವಲ 6 ತಿಂಗಳಲ್ಲಿ ಏನು ಕೋರ್ಟು ಕಚೇರಿ ಇತ್ಯಾದಿಗಳಲ್ಲಿ ಇದ್ದಂತಹ ವ್ಯಾಜ್ಯಗಳು ಒಂದೊಂದೇ ಆಗಿ ಮುಗಿತಾ ಬಂದು ಈಗ 1 ವರ್ಷ ಆಗ್ತಾ ಬಂತು. ಈಗ ಸಂಪೂರ್ಣವಾಗಿ ಕೇಸು ಹೇಳ್ತಕ್ಕಂಥದ್ದೇ ಇಲ್ಲದೆ ಒಂದು ಕುಟುಂಬ ಹೇಳ್ತಕ್ಕಂಥದ್ದು ಸಂಪೂರ್ಣವಾಗಿ ಒಳಿತನ ಕಾಣ್ತಾ ಇದೆ, ಯಶಸ್ಸನ್ನು ಕಾಣ್ತಾ ಇದೆ. ತುಂಬ ಖುಷಿಯಿಂದ ಆಗ ಏನು ಬಂದವಾಗ ಕಣ್ಣೀರನ್ನು ಸುರಿಸ್ತಾ ಇದ್ರ, ಈಗ ನಗು ಮುಗದ ಬಾಷ್ಪಾಂಜಲಿಯನ್ನು ಸುರಿಸುತ್ತಾ ಇರ್ತಕ್ಕಂಥದ್ದನ್ನು ನೋಡಿದರೆ ಎಲ್ಲೋ ಒಂದೆಡೆಯಿಂದ ನಾವು ಹುಟ್ಟಿರ್ತಕ್ಕಂಥದ್ದು ಸಾರ್ಥಕ ಅಂತ ಹೇಳುವಂಥದ್ದು ಉಂಟಾಗ್ತದೆ. ಹಾಗಾಗಿ ಈ ರೀತಿಯಾದಂತಹ ಸಮಸ್ಯೆಯಿಂದ ಯಾರು ಬಳಲ್ತಾ ಇದ್ದರೆ ನೀವೇ ವಿಚಾರ ಮಾಡಿಕೊಳ್ಳಿ.